ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಒಂದು ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ಸ್ನೇಹಿತರೆ, ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ನೀವೆಲ್ಲ ಗಮನಿಸಿ ಇರ್ತೀರ, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ್ ಆಗೇನೆ ಧ್ರುವಂತವ್ರನ್ನ ಇಬ್ಬರನ್ನು ಕೂಡ ಸೀಕ್ರೆಟ್ ರೂಮ್ ಒಳಗಡೆ ಹಾಕಿದ್ದಾರೆ. ಹೌದು, ಬಿಗ್ ಬಾಸ್ ಮನೆ ಒಳಗಡೆ ಇರೋರೆಲ್ಲ ಅವರಿಬ್ರು ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ಕೊಂಡು ಬಿಗ್ ಬಾಸ್ ಮನೆ ಫುಲ್ ಖಾಲಿ ಆಗ್ತಾ ಇದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಎಸ್ಪೆಷಲಿ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಹಾಗೆ ಸ್ಪಂದನ ಅವ್ರು ಬಿಟ್ರೆ ಎಲ್ಲ ಕೂಡ ಬೇಜಾರಾಗಿದ್ರು. ಕಾವ್ಯ ಹಾಗೆ ಸ್ಪಂದನ ಅವರು ಇಬ್ರು ಕೂಡ ನನ್ಗನ್ಸಿದ ಮಟ್ಟಿಗೆ ಒಂದು ಚೂರು ಅವ್ರ ಮುಖದಲ್ಲಿ ಬೇಜಾರು ಕಾಣಲಿಲ್ಲ. ಅವರು ನಾನು ಅನ್ಸ್ಕೊಂಡಿದ್ದಾಗೆ ಖುಷಿ ಪಟ್ರು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೇನೆ ಧ್ರುವಂತ್ ಅವರು ಇಬ್ರು ಕೂಡ ಒಂದೇ ರೂಮ್ ಅಲ್ಲಿ ಇರ್ತಾರೆ. ಹೌದು, ಬಿಗ್ ಬಾಸ್ ಮನೆಯಿಂದ ಹೊರ ಬಂದು ಆ ಒಂದು ಸೀಕ್ರೆಟ್ ರೂಮ್ಗೆ ಹೋದಾಗಿಂದ ಧ್ರುವಂತ್ ಹಾಗೇನೆ ರಕ್ಷಿತಾ ನಡುವೆ ಕಮ್ಯುನಿಕೇಶನ್ ಸ್ವಲ್ಪ ಹೊತ್ತು ಚೆನ್ನಾಗೇ ಇತ್ತು. ಆದ್ರೆ ಕಮ್ಯುನಿಕೇಶನ್ ನಡೀತಾ ಧ್ರುವಂತ್ ಅವರು ಏನೋ ಹೇಳ್ತಾರೆ, ಅದಕ್ಕೆ ರಕ್ಷಿತಾ ಅವರು ತುಂಬಾ ಟ್ರಿಗರ್ ಆಗಿ ಈ ಒಂದು ರೂಮ್ ನಲ್ಲಿ ನಿಮ್ಮ ಜೊತೆ ಇನ್ನೂ ಎಷ್ಟು ಗಂಟೆ ಟೈಮ್ ಇರಬೇಕು, ನನಗಂತೂ ಇವಾಗಲೇ ಹುಚ್ಚಿಡಿದ್ಬಿಟ್ಟಿದೆ, ದಯವಿಟ್ಟು ನನ್ನ ಹತ್ರ ಮಾತಾಡಿಸ್ಬಿಡಿ ಅಂತ ಸಿಕ್ಕಾಪಟ್ಟೆ ಹೇಳ್ತಾಳೆ ಅಂತ ಹೇಳ್ಬೋದು. ನೀವೆಲ್ಲ ನೋಡೇ ಇರ್ತಾರೆ, ಬೆಳಿಗ್ಗೆ ಕೂಡ ಬಿಗ್ ಬಾಸ್ ಅವರು ಆ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಿರ್ತಾರೆ ಬಿಗ್ ಬಾಸ್ ಟೀಮ್ ಅವರು. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೀವೆಲ್ಲ ಗಮನಿಸಿ ಇರ್ತೀರಾ, ಈ ಒಂದು ವಾರದಲ್ಲಿ ಬರೋಬ್ಬರಿ 5 ಟಾಸ್ಕ್ ಇವೆ. ನೀವೆಲ್ಲ ಗಮನಿಸಿರ್ಬೋದು, ಕಳೆದ ಒಂದು ವಾರಗಳೆಲ್ಲ ಒಂದು 2 ಟಾಸ್ಕ್, ಒಂದು 3 ಟಾಸ್ಕ್ ಇರ್ತಿತ್ತು. ಆದ್ರೆ ಈ ಒಂದು ವಾರ ಬರೋಬ್ಬರಿ 5 ಟಾಸ್ಕ್ ಇದೆ. ಬಿಗ್ ಬಾಸ್ ಮನೆಯವರು ಹಾಗೇನೆ ಕ್ಯಾಪ್ಟನ್ಶಿಪ್ ಆಗಿರೋ ರಾಶಿಕಾ ಅವರು ಇಬ್ರು ಸೇರಿ ಈ ಒಂದು ಆಯ್ಕೆನೆ ಮಾಡಬೇಕಾಗುತ್ತೆ. 5 ಜನ ನಾಮಿನೇಟ್ ಆಗಿರ್ಬೇಕು, ಹಾಗೇನೆ 5 ಜನ ಸೇಫ್ ಆಗಿರ್ಬೇಕು. ಈ 2 ತಂಡಗಳಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವರು ನಾಮಿನೇಟ್ ಇಂದ ಸೇಫ್ ಆಗ್ತಾರೆ, ಹಾಗೇನೆ ಸೇಫ್ ಆಗಿರೋದ್ರಿಂದ ನಾಮಿನೇಟ್ ಆಗಿರ್ತಾರೆ. ಈ ತರ ಒಂದು ಟಾಸ್ಕ್ ಕಳೆದ ಒಂದು ವಾರಗಳಲ್ಲೂ ಕೂಡ ಆಡಿಸಿದ್ರು, ನೀವೆಲ್ಲ ಕೂಡ ನೋಡೇ ಇರ್ತೀರಾ. ಟಾಕ್ರೋಜ್ ಅವರು ಇದ್ರಲ್ಲ ಆ ಒಂದು ಸಮಯದಲ್ಲಿ. ಹಾಗೇನೆ ಈ ಒಂದು ಟಾಸ್ಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಒಂದು ಟಾಸ್ಕ್ ಅಲ್ಲಿ ರಾಶಿಕಾ ಅವ್ರಿಗೆ ಈ ತರ ಆಯ್ಕೆ ಮಾಡಕ್ ಕೊಟ್ರೆ ಅವರು ಅವ್ರಿಗೆ ಫೇವರ್ ಆಗಿರೋ ಕಂಟೆಸ್ಟೆಂಟ್ ಗಳನ್ನೆಲ್ಲ ಸೇಫ್ ಮಾಡ್ತಾರೆ, ಹಾಗೇನೆ ಅವ್ರಿಗೆ ಇಷ್ಟ ಇಲ್ದಿರೋ ಕಂಟೆಸ್ಟೆಂಟ್ ಗಳನ್ನೆಲ್ಲ ಅನ್ಸೇಫ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಾದ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದೇನಪ್ಪಾ ಅಂದ್ರೆ, ನಿನ್ನೆ ಕೂಡ ನೀವೆಲ್ಲ ಗಮನಿಸೇ ಇರ್ತೀರಾ, ಗಿಲ್ಲಿ ಹಾಗೇನೆ ರಜತ್ ಅವರು ತುಂಬಾ ಜಗಳ ಆಡ್ತಾರೆ. ನಾನು ಇವನನ್ನ ಮನೆಗೆ ಕಳ್ಸಿ ನಾನು ಮನೆಗೆ ಹೋಗೋದು ಅಂತ ಗಿಲ್ಲಿ ಅವರು ಅವಾಜ್ ಆಗ್ತಾರೆ. ಇವರಿಬ್ರು ಕ್ಲಾಶ್ ಆಗಿ ಇವತ್ತು ಇವರಿಬ್ರು ಆಪೋನೆಂಟ್ ಟೀಮ್ ಅಲ್ಲಿ ಆಡೋದು ತುಂಬಾ ಹೈ ಚಾನ್ಸಸ್ ಅಂತಾನೆ ಹೇಳ್ಬೋದು. ಇಬ್ಬರಲ್ಲಿ ಯಾರು ಗೆಲ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಒಂದು ಚಾನೆಲ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.